ಇನ್ನು ಮಳೆಯಿಂದ ಬೆಂಗಳೂರಿನ ಹೊರಮಾವು ಏನು ಹೊರತಾಗಿಲ್ಲ, ಅಲ್ಲೂ ಕೂಡ ಭಾರೀ ಮಳೆಯಾಗಿದೆ. ಭಾರೀ ಮಳೆಯಿಂದ ಅವಾಂತರ ನಿರ್ಮಾಣ ಆಗಿದೆ. ಬೆಂಗಳೂರಿನ ಹೊರಮಾವು ಭಾಗದಲ್ಲೂ ಕೂಡ ಗೋಳು ಕೇಳೋರಿಲ್ಲದಂತಾಗಿದೆ. ನಗರದ ಮುಖ್ಯ ರಸ್ತೆಗಳೆಲ್ಲ ಸಂಪೂರ್ಣ ಜಲಾವೃತ ಆಗಿದೆ. ಬೋಟ್ ಬಳಸಿ ಸ್ಥಳೀಯರನ್ನ ಬಿಬಿಎಂಪಿ ಸಿಬ್ಬಂದಿಗಳು ರಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಹೊರಮಾವು ಭಾಗದಲ್ಲಿ ರಸ್ತೆಗಳೆಲ್ಲವೂ ಕೂಡ ಕೆರೆಯಂತಾಗಿದೆ. ಮಳೆಯ ಅಬ್ಬರಕ್ಕೆ ರಸ್ತೆ ಮೇಲೆ ಬೋಟ್ ಅಳವಡಿಕೆಯನ್ನ ಮಾಡಲಾಗಿದೆ. ನೀವು ಕೂಡ ಗಮನಿಸ್ತಾ ಇದ್ದೀರಾ, ಹೊರಮಾವಿನಲ್ಲೂ ಕೂಡ ಭಾರೀ ಮಳೆಯಾಗಿದೆ. ಇನ್ನು ಭಾರೀ ಮಳೆ ಆಗಿರೋದ್ರಿಂದ ಅಲ್ಲಿನ ಜನರ ಗೋಳು ಕೇಳೋರಿಲ್ಲದಂತಾಗಿದೆ. ನಗರದ ಮುಖ್ಯ ರಸ್ತೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಆ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಇನ್ನು ರಸ್ತೆನಾ ಅಥವಾ ಇದು ಕೆರೆನಾ ಒಂದೂ ಕೂಡ ಗೊತ್ತಾಗ್ತಿಲ್ಲ, ಅಷ್ಟರ ಮಟ್ಟಿಗೆ ಮಳೆ ಆಗಿದೆ. ಇನ್ನು ಮಳೆ ನೀರು ರಸ್ತೆ ತುಂಬೆಲ್ಲ ನಿಂತಿದೆ. ಇನ್ನು ಅಲ್ಲಿ ಗಮನಿಸ್ತಾ ಇರಬಹುದು ನೀವು, ವಾಹನವನ್ನ ತಳ್ಕೊಂಡು ಹೋಗ್ತಾ ಇದ್ದಾರೆ ಒಬ್ರು. ಅಷ್ಟರ ಮಟ್ಟಿಗೆ ಮಳೆ ನೀರು ತುಂಬಿದೆ ರಸ್ತೆ ತುಂಬೆಲ್ಲ. ಹೆಂಗಪ್ಪ ಓಡಾಡೋದು ಅಂತ ಅನ್ಸುತ್ತೆ. ಬರೀ ಅದು ಮಳೆ ನೀರಾದ್ರೆ ಓಕೆ, ಮಳೆ ನೀರು ಜೊತೆ ಡ್ರೈನೇಜ್ ವಾಟರ್ ಕೂಡ ಸೇರ್ಪಡೆ ಆಗುತ್ತೆ. ಇದ್ರಲ್ಲಿ ಯಾವ ರೀತಿ ಓಡಾಡೋದಕ್ಕೆ ಸಾಧ್ಯ ಆಗುತ್ತೆ? ಸದ್ಯಕ್ಕೆ ಬಿಬಿಎಂಪಿ ಸಿಬ್ಬಂದಿಗಳು ಬೋಟನ್ನ ಬಳಸಿ ಸ್ಥಳೀಯರನ್ನ ರಕ್ಷಣೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮೊದಲೇ ಮುನ್ನೆಚ್ಚರಿಕಾ ಕ್ರಮಗಳನ್ನ ಅಧಿಕಾರಿಗಳು ತಗೊಂಡಿದ್ದಿದ್ರೆ ಈ ರೀತಿಯಾಗಿ ಬೋಟನ್ನ ಬಳಸಿ ಸ್ಥಳೀಯರನ್ನ ರಕ್ಷಣೆ ಮಾಡುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಮಳೆಯಿಂದ ಹೊರಮಾವು ಏನು ಹೊರತಾಗಿಲ್ಲ, ಅಲ್ಲೂ ಕೂಡ ಭಾರೀ ಮಳೆಯಾಗಿದೆ. ಏನೆಲ್ಲ ಅಪ್ಡೇಟ್ ಇದೆ ಅಲ್ಲಿ? ಖಂಡಿತ ಸಾಹಿತ್ಯ, ರಾತ್ರಿ ಸುರಿದಂತಹ ಭಾರಿ ಮಳೆಯಿಂದಾಗಿ ನಗರದಲ್ಲಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರುವಂತದ್ದು. ಯಾಕಂದ್ರೆ ಹೊರಮಾವು ಭಾಗದಲ್ಲಿ ಮುಖ್ಯ ರಸ್ತೆಗಳೆಲ್ಲ ಕೆರೆಯಂತಾಗಿವೆ. ಆ ರಸ್ತೆಗಳಲ್ಲಿ ಜನರು ಓಡಾಡೋದಕ್ಕೂ ಕೂಡ ಪರದಾಡುವಂತಾಗಿದೆ. ಅಷ್ಟೇ ಅಲ್ಲ, ನಗರದ ಮತ್ತೆ ಸಾಕಷ್ಟು ಮನೆಗಳಿಗೆ ಕೂಡ ನೀರು ನುಗ್ಗಿರುವಂತದ್ದು. ಜೊತೆಗೆ ಸಾಕಷ್ಟು ರಂಬೆ ಕಂಬೆಗಳು ಕೂಡ ರಸ್ತೆ ಮೇಲೆ ಉಳಿರುವಂತದ್ದು. ಇದಿನ್ನು ಸಾಧಾರಣ ಮಳೆಗೆ ಈ ರೀತಿ ಇಷ್ಟೊಂದು ಅವಾಂತರಗಳು ಸೃಷ್ಟಿಯಾಗಿದ್ದಾವೆ. ಇದು ಇನ್ನು ಮುಂಗಾರು ಮಳೆ ಇದೀಗ ಶುರುವಾಗಿದೆ. ಸೊ ಅಧಿಕಾರಿಗಳು ಎಲ್ಲೋ ಒಂದ್ ಕಡೆ ಎಚ್ಚೆತ್ಕೊಂಡು ಕೆಲಸ ಮಾಡ್ಬೇಕಾಯ್ತು. ಕೇವಲ ಅಧಿಕಾರಿಗಳು ನಾವು ಎಚ್ಚೆತ್ಕೊಂಡಿದ್ವಿ ಅಂತೇಳಿ ಉಡಾಫೆ ಉತ್ತರವನ್ನ ಅಷ್ಟೇ ಕೊಡ್ತಿದ್ದಾರೆ. ಸೊ ಹಾಗಾಗಿ ರಾತ್ರಿ ಸುರಿದಂತಹ ಭಾರಿ ಮಳೆಯಿಂದಾಗಿ ಇಷ್ಟೊಂದು ಅವಾಂತರಗಳು ಸೃಷ್ಟಿಯಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ನಗರದಲ್ಲಿ ಅಂದ್ರೆ ಹೊರಮಾವು ಭಾಗದ ಸಾಯಿ ಲೇಔಟ್ ನಲ್ಲಿ ಏನು ರಸ್ತೆ ಮೇಲೆ ನೀರು ತುಂಬಿರೋದ್ರಿಂದ ಬೋಟ್ ಅಳವಡಿಕೆ ಮಾಡಿ ಜನರನ್ನ ರಕ್ಷಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಜನರು ಎಲ್ಲಿ ಮುಳುಗ್ಬಿಡ್ತೀವೋ ಅದ್ರಲ್ಲಿ ಆ ನೀರಿನೊಳಗಡೆ ಎಲ್ಲಿ ಆಗುತ್ತೇಳು, ಏನಾದ್ರು ನಮಗೆ ತೊಂದರೆ ಆಗುತ್ತಪ್ಪ ಅಂತೇಳಿ ಜನರು ಆತಂಕದಲ್ಲಿ ಭಯದಲ್ಲಿದ್ದಾರೆ. ಸೊ ಇಷ್ಟೊತ್ತಾದ್ರೂ ಯಾವೊಬ್ಬ ಅಧಿಕಾರಿಗಳು ಕೂಡ ಅವ್ರನ್ನ ರಕ್ಷಣೆ ಮಾಡೋದು ಬಂದಿಲ್ಲ. ಕೇವಲ 3-4 ಜನ ಸಿಬ್ಬಂದಿಗಳು ಮಾತ್ರ ಬಂದು ಆ ಬೋಟ್ ಅನ್ನ ಅಳವಡಿಕೆ ಮಾಡಿ ಅವ್ರನ್ನ ತೆಗೆಯುವಂತ ಅಂದ್ರೆ ಒಳಗೆ ಒಂದ್ ಕಡೆಯಿಂದ ಮತ್ತೊಂದ್ ಕಡೆ ಬಿಡುವಂತ ಕೆಲಸ ಮಾಡ್ತಾ ಇದಾರೆ. ಆದ್ರೆ ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ಈ ರೀತಿ ಅವಾಂತರಗಳು ಸೃಷ್ಟಿಯಾಗ್ತವೆ. ಲಾಸ್ಟ್ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳಿದ್ರು ಜನರು. ಅದಕ್ಕೆ ಇದು ಬ್ರ್ಯಾಂಡ್ ಬೆಂಗಳೂರು ಅಲ್ಲ, ಬ್ಯಾಡ್ ಬೆಂಗಳೂರು ಅಂತೇಳಿ ಹೆಸರು ಕೊಟ್ಟಿದ್ರು. ಇದೀಗ ಬಿಬಿಎಂಪಿ ಹೊರತಾಗಿ ಗ್ರೇಟರ್ ಬೆಂಗಳೂರು ಅಂತ ಹೇಳ್ತಿದ್ದಾರೆ. ಇದು ಗ್ರೇಟರ್ ಬೆಂಗಳೂರು ಅಲ್ಲ, ವಾಟರ್ ಬೆಂಗಳೂರು ಅಂತೇಳಿ ಅಧಿಕಾರಿಗಳಿಗೆ ಬೆಂಗಳೂರು ನಿವಾಸಿಗಳು ಚೀಮಾರಿ ಆಗ್ತಿರುವಂತದ್ದು. ಸೊ ಈ ಸಾಧಾರಣ ಮಳೆಗೆ ಈ ರೀತಿಯ ಅಷ್ಟೊಂದು ಅವಾಂತರಗಳು ಸೃಷ್ಟಿಯಾಗಿದ್ರೆ ಇನ್ನು ಮುಂದಿನ 3 ತಿಂಗಳು ಕಾಲ ಮಳೆ ಇರುತ್ತೆ. ಮಳೆಗೆ ಇನ್ನು ಜನರು ನಾವ್ ಯಾವ ರೀತಿ ಇರ್ಬೇಕಪ್ಪ ಅಂತೇಳಿ ಒಂದಿಷ್ಟು ಜನರು ಕೂಡ ಆತಂಕದಲ್ಲಿರುವಂತದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ನೀವು ಗಮನಿಸ್ತಾ ಇದ್ದೀರಾ, ಸಿಲ್ಕ್ ಬೋರ್ಡ್ನಲ್ಲಿ ಯಾವ ಪರಿಸ್ಥಿತಿ ಇದೆ ಅಂತ. JCBಯನ್ನ ಬಳಕೆಯನ್ನ ಮಾಡಿ ಅಲ್ಲಿ ನೀರನ್ನ ತೆರವು ಮಾಡುವಂಥ ಕಾರ್ಯವನ್ನು ಮಾಡಲಾಗ್ತಾ ಇದೆ. ಇನ್ನು ವಾಹನಗಳು ಆ ಕೆರೆಯಂತಿರುವ ರಸ್ತೆಗಳ ಮೇಲೆ ಕೆಟ್ಟು ನಿಂತಿದೆ. ಇನ್ನು ಆ ಮಳೆ ನೀರು ಕಂಪ್ಲೀಟ್ ಕ್ಲಿಯರ್ ಆದರೂ ಕೂಡ ವಾಹನವನ್ನು ಮತ್ತೆ ಸರಿ ಮಾಡಿಸ್ಬೇಕು, ಆ ಪರಿಸ್ಥಿತಿ ಇದೆ ಸದ್ಯಕ್ಕೆ. ಇನ್ನು ನೀವು ಗಮನಿಸ್ತಾ ಇರಬಹುದು ಎಷ್ಟರ ಮಟ್ಟಿಗೆ ಮಳೆ ನೀರಾಗಿದೆ ಅಂತ. ಅಧಿಕಾರಿಗಳು ಯಾವಾಗಲೂ ಹೇಳ್ತಾ ಇರ್ತಾರೆ, ನಾವು ಪೂರ್ವ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ. ಪ್ರತಿ ಬಾರಿ ಮಳೆ ಬಂದಾಗ ಇದೊಂದು ಮಾತಂತೂ ಪ್ರತಿ ಬಾರಿ ಹೇಳ್ತಾರೆ, ನಾವು ಈಗಾಗಲೇ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ, ಎಲ್ಲಿ ಏನು ಕೂಡ ಅವಾಂತರ ಆಗೋದಿಲ್ಲ ಅಂತ ಹೇಳಿಕೆಯನ್ನು ಕೊಡ್ತಾರೆ. ಆದರೆ ನೀವು ಎಷ್ಟರ ಮಟ್ಟಿಗೆ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀರಾ ಅಂತ ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ, ಎಷ್ಟರ ಮಟ್ಟಿಗೆ ನೀವು ಪೂರ್ವ ಸಿದ್ಧತೆ ಮಾಡ್ಕೊಂಡಿದ್ದೀರಾ ಅಂತ. ಇನ್ನು ಗ್ರೇಟರ್ ಬೆಂಗಳೂರು ಅಲ್ಲ, ಇದು ವಾಟರ್ ಬೆಂಗಳೂರು ಅಂತ ಮತ್ತೆ ಮರು ನಾಮಕರಣ ಮಾಡಬೇಕು ಅಂತ ಅನ್ಸುತ್ತೆ. ಅಷ್ಟರ ಮಟ್ಟಿಗೆ ಎಲ್ಲ ಕಡೆಯೂ ಕೂಡ ಮಳೆ ನೀರು ನಿಂತಿದೆ. ಇಷ್ಟೆಲ್ಲ ಆದರೂ ಕೂಡ ನೀವು ಏನೆಲ್ಲ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡಿದ್ದೀರಾ? ಹವಾಮಾನ ಇಲಾಖೆ ಹೇಳ್ತಾನೆ ಬರ್ತಾ ಇದೆ ಇನ್ನೂ 3-4 ದಿನ ಮಳೆ ಆಗುತ್ತೆ ಅಂತ. ಇಷ್ಟೆಲ್ಲ ಮುನ್ನೆಚ್ಚರಿಕಾ ಕ್ರಮ ಅಂದರೆ ಎಚ್ಚರಿಕೆಯನ್ನು ಕೊಟ್ಟರೂ ಕೂಡ ನೀವು ಎಷ್ಟರ ಮಟ್ಟಿಗೆ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡಿದ್ದೀರಾ ಅನ್ನೋದಕ್ಕೆ ಈ ವಿಜುವಲ್ಸೇ ಸಾಕ್ಷಿಯಾಗಿದೆ. ಬೆಂಗಳೂರಿನ ಯಲಹಂಕದಲ್ಲೂ ಕೂಡ ಅವಾಂತರಗಳ ಸುರಿಮಳೆಯೇ ಆಗಿದೆ. ಈ ಮಳೆಯಿಂದ ನಾನಾ ಕಡೆ ಅವಾಂತರ ಆಗ್ತಾ ಇದೆ. ಯಲಹಂಕದ ಅಟ್ಟೂರಿನ ಇತಿಹಾಸ ಪ್ರಸಿದ್ಧ ದೇಗುಲಕ್ಕೂ ಕೂಡ ಮಳೆ ನೀರು ನುಗ್ಗಿದೆ. ಅಟ್ಟೂರಿನ ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಜಲ ದಿಗ್ಬಂಧನ ಆಗಿದೆ.
ದೇವಸ್ಥಾನ ಕಲ್ಯಾಣಿ ತುಂಬಿ ಹರಿದು ದೇವಸ್ಥಾನ ಅರ್ಧದಷ್ಟು ಮುಳುಗಡೆ ಆಗಿದೆ. ಬೆಂಗಳೂರೇ ಅರ್ಧದಷ್ಟು ಮುಳುಗಡೆ ಆಗ್ತಾ ಇದೆ. ನೀವು ಗಮನಿಸ್ತಾ ಇದ್ದೀರ, ಯಲಹಂಕದಲ್ಲೂ ಕೂಡ ಮಳೆಯಿಂದ ಸಾಕಷ್ಟು ಅವಾಂತರ ನಿರ್ಮಾಣ ಆಗಿದೆ. ಇನ್ನು ವಿಶ್ವ ಪ್ರಸಿದ್ಧ ದೇವಸ್ಥಾನ, ಇತಿಹಾಸ ಪ್ರಸಿದ್ಧ ದೇಗುಲಕ್ಕೂ ಕೂಡ ಜಲ ದಿಗ್ಬಂಧನ ಆಗಿದೆ. ಯಲಹಂಕದ ಅಟ್ಟೂರಿನ ಇತಿಹಾಸ ಪ್ರಸಿದ್ಧ ದೇವಾಲಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಆ ದೇವಸ್ಥಾನ ಏನಿದೆ, ಆ ದೇವಸ್ಥಾನ ಅರ್ಧದಷ್ಟು ಮುಳುಗಡೆ ಆಗಿದೆ. ಇಷ್ಟರ ಮಟ್ಟಿಗೆ ಮಳೆಯಾಗ್ತಾ ಇದೆ. ಅಧಿಕಾರಿಗಳಂತೂ ಕಣ್ಮುಚ್ಕೊಂಡು ಕೂತಿದ್ದಾರೆ ಅಂತ ಅನ್ಸುತ್ತೆ. ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ರೆ, ಇನ್ನು ಸಣ್ಣ ಮಳೆಗೆ ಈ ರೀತಿ ಬೆಂಗಳೂರು ಅರ್ಧದಷ್ಟು ಮುಳುಗಡೆ ಆದರೆ, ಇನ್ನು ದೊಡ್ಡ ಪ್ರಮಾಣದಲ್ಲಿ ಮಳೆ ಆದರೆ ಏನು ಆಗಬೇಕು ಬೆಂಗಳೂರಿನ ಪರಿಸ್ಥಿತಿ? ಅದು ಕೂಡ ಮುಂಗಾರು ಪೂರ್ವ ಮಳೆಗೆ ಈ ರೀತಿ ಆದರೆ, ಇನ್ನು ಮುಂಗಾರು ಮಳೆ ಬಂದರೆ ಜನರು ಜೀವನ ನಡೆಸೋದಾದ್ರೂ ಹೇಗಪ್ಪ ಅಂತ ಭಯ ಪಡಬೇಕು. ಆ ಪರಿಸ್ಥಿತಿ ಸದ್ಯಕ್ಕೆ ಬೆಂಗಳೂರಿನಲ್ಲಿ ನಿರ್ಮಾಣ ಆಗಿದೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ. ಅಟ್ಟೂರಿನ ಪ್ರಸಿದ್ಧ ದೇವಸ್ಥಾನ ಮುಳುಗಡೆ ಆಗಿದೆ ಅರ್ಧದಷ್ಟು. ಅಧಿಕಾರಿಗಳು ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಪ್ರತಿ ಬಾರಿಯೂ ಕೂಡ ನಾವು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದನ್ನ ನೋಡಿದ್ರೆ ಆ ರೀತಿ ಅನಿಸ್ತಾ ಇಲ್ಲ. ಸಾಹಿತ್ಯ ಏನು ನಿನ್ನೆ ಮಧ್ಯರಾತ್ರಿ 1:00 ಶುರುವಾದಂತಹ ಮಳೆ ಇವತ್ತು ಬೆಳಿಗ್ಗೆ 5:00 ಕೂಡ ಸುರಿದಿದೆ. ಈ ಒಂದು ಮಳೆ ಸುರಿದ ಪರಿಣಾಮವಾಗಿ ಬೆಂಗಳೂರಿನ ಬಹುತೇಕ ರಸ್ತೆಗಳಾಗಿರ್ಬಹುದು, ಬಹುತೇಕ ಮನೆಗಳಾಗಿರ್ಬಹುದು ಎಲ್ಲವೂ ಕೂಡ ಜಲಾವೃತ ಆಗಿದೆ. ಹಾಗೆ ಯಲಹಂಕದಲ್ಲೂ ಕೂಡ ನಿನ್ನೆ ಭಾರಿ ಮಳೆ ಆದ ಕಾರಣ ಯಲಹಂಕದ ಕೆಲವೊಂದಿಷ್ಟು ಮನೆಗಳಿಗೆ ನೀರು ನುಗ್ಗಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಇತಿಹಾಸ ಪ್ರಸಿದ್ಧವಾಗಿರುವಂತಹ ಅಟ್ಟೂರು ದೇವಾಲಯಕ್ಕೂ ಕೂಡ ಈ ಒಂದು ನೀರು ನುಗ್ಗಿರುವಂತದ್ದು. ಇದರಿಂದಾಗಿ ಅಲ್ಲಿನ ಏನು ದೇವಸ್ಥಾನದ ಆಡಳಿತ ವರ್ಗದವರು ಕೂಡ ಸಾಕಷ್ಟು ತೊಂದರೆಯನ್ನ ಅನುಭವಿಸ್ತಾ ಇರುವಂತದ್ದು ನೀರನ್ನ ಹೊರ ಹಾಕ್ಲಿಕ್ಕೆ. ಮತ್ತೊಂದು ಕಡೆ ಏನು ನಾವು ಪ್ರತಿ ಬಾರಿಯೂ ಕೂಡ ಮಳೆ ಬಂದಾಗ ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ತೀವಿ ಅಂತ ಹೇಳಿ ಗ್ರೇಟರ್ ಬೆಂಗಳೂರು ಏನ್ ಹೇಳುತ್ತೆ, ಈ ಹಿಂದೆ ಇದ್ದಂತಹ BBMP ಏನ್ ಹೇಳ್ತಾ ಇತ್ತು, ಸೊ ಅದು ಪ್ರತಿ ಬಾರಿಯೂ ಕೂಡ ಮಳೆ ಬಂದಾಗ ಒಂದಲ್ಲ ಒಂದು ಅವಾಂತರಗಳಾಗುತ್ತೆ. ಹಾಗೆ ಇನ್ನು ಮುಂಗಾರು ಮಳೆ ಇನ್ನೂ ಕೂಡ ಶುರುವಾಗಿಲ್ಲ. ಈಗ ಶುರುವಾಗಿರುವಂತದ್ದು ಸದ್ಯ ಈಗ ಆಗ್ತಾ ಇರುವಂತದ್ದು ಪೂರ್ವ ಮುಂಗಾರಿನ ಆರ್ಭಟವೇ ಇಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿದ್ರೆ, ಮುಂಗಾರು ಈ ಬಾರಿ ಅದು ಬೇಗವಾಗಿ ಬರುತ್ತೆ ಅಂತ ಹೇಳಿ, ಅದು ಬೇಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆಯು ಕೂಡ ಮುನ್ಸೂಚನೆಯನ್ನ ಕೊಟ್ಟಿರುವಂತದ್ದು. ಇನ್ನೊಂದು ವಾರದಲ್ಲಿ ಏನು ಸಂಪೂರ್ಣವಾಗಿ ಮುಂಗಾರು ಮಳೆಯೂ ಕೂಡ ಆವರಿಸಿಕೊಳ್ಳುತ್ತೆ. ಆಗ ಮತ್ತಷ್ಟು ಮಳೆ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ. ಈಗಲಾದ್ರೂ ಏನು ಗ್ರೇಟರ್ ಬೆಂಗಳೂರು ಅಥಾರಿಟಿ ಏನಿದೆ ಅದು ಎಚ್ಚೆತ್ಕೊಳ್ಬೇಕಾಗುತ್ತೆ. ಈಗಲಾದ್ರೂ ಅಂದ್ರೆ ಯಲಹಂಕದಲ್ಲಿ ಕೆಲವೊಂದಿಷ್ಟು ಅಪಾರ್ಟ್ಮೆಂಟ್ ಗಳಿಗೆ ಪ್ರತಿ ಬಾರಿಯೂ ಕೂಡ ಮಳೆ ನೀರು ನುಗ್ಗುತ್ತೆ, ದೇವಸ್ಥಾನಗಳಿಗೂ ಕೂಡ ಮಳೆ ನೀರು ನುಗ್ಗಿದಾಗ ಕೆಲವೊಂದಿಷ್ಟು ಅಧಿಕಾರಿಗಳು ಬರ್ತಾರೆ, ಎಲ್ಲ ರೀತಿಯ ಪ್ರಾಬ್ಲಮ್ಗಳನ್ನ ಒಂದು ಸಮಯಕ್ಕೆ ಮಾತ್ರ ಸಾಲ್ವ್ ಮಾಡ್ತಾರೆ ಹೊರತು ಯಾವುದೇ ರೀತಿ ಶಾಶ್ವತ ಪರಿಹಾರ ಸಿಗ್ತಲ್ಲ. ಹೀಗಾಗಿ ಅಲ್ಲಿನ ನಿವಾಸಿಗಳಾಗಿರ್ಬಹುದು, ದೇವಸ್ಥಾನದವರಾಗಿರ್ಬಹುದು ಎಲ್ಲರೂ ಕೂಡ ಒಂದು ಶಾಶ್ವತ ಪರಿಹಾರವನ್ನ ಕಲ್ಪಿಸಿಕೊಡಿ ಅಂತ ಹೇಳ್ತಾ ಇರುವಂತದ್ದು. ಕಾದ್ ನೋಡ್ಬೇಕಾಗಿದೆ ಈ ರೀತಿಯ ಏನು ದೇವಾಲಯಗಳಿಗೆ ನೀರು ನುಗ್ತಾ ಇರೋದಕ್ಕೆ ಒಂದು ಶಾಶ್ವತ ಪರಿಹಾರ ಈಗಲಾದ್ರೂ ಅಧಿಕಾರಿಗಳು ಕಂಡುಕೊಳ್ತಾರಾ ಇಲ್ವಾ ಅಂತ ಹೇಳಿ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಸುಷ್ಮಿತಾ ನಿಮ್ಮೆಲ್ಲ ಮಾಹಿತಿಗಾಗಿ.